2026 ಹೇಗಿರುತ್ತೆ ಪ್ರತಿಯೊಂದು ಸಂಖ್ಯೆಗಳು ಅಂತ ನಾವು ಹೇಳ್ತಾ ಹೋಗ್ತಾ ಇದ್ದೀವಿ. ಸ್ವಲ್ಪ ಸ್ಕ್ರೀನಲ್ಲಿ ನಂಬರ್ಗಳು ಸರಿಯಾಗಿ ಕಾಣಿಸ್ತಾ ಇಲ್ಲ, ಅದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡಿ. ಯಾಕಂದರೆ ಅಲ್ಲಿ ಕರೆ ಮಾಡಿ ಅನ್ನೋದು ಮಿಸ್ ಆದರೆ ಜನಗಳಿಗೆ ಅರ್ಧ ಮಾಹಿತಿ ಹೋಗಬಾರ್ದು. ಒಂದು, ಯಾರು ಈ 3ನೇ ತಾರೀಕು ಹುಟ್ಟಿರ್ತಾರೆ ಅಥವಾ 12 ಅಥವಾ 21, 30 ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಗುರುವಿನ ಆಧಿಪತ್ಯ ಆಗಿರ್ತಕ್ಕಂಥ 3ನೇ ನಂಬರ್ನ ರೂಲ್ ಮಾಡ್ತಾರೆ. ಈ 3ನೇ ನಂಬರು ರೂಲ್ ಮಾಡ್ತಕ್ಕಂಥ ಈ ಗುರುಗ್ರಹ ಸಾಮಾನ್ಯವಾಗಿ ಈ ವ್ಯಕ್ತಿಗಳು ಸ್ವಲ್ಪ ರಿಸರ್ವ್ಡ್ ಕ್ಯಾರೆಕ್ಟರ್ ಅಂತ ನಾವು ಕರಿತೀವಿ. ರಿಸರ್ವ್ ಜಾಸ್ತಿ, ಹೆಚ್ಚಾಗಿ ಎಲ್ಲರ ಜೊತೆನೂ ಒಡನಾಟ ಅದು ಇದು ಎಲ್ಲ ಮಾಡೋದಿಲ್ಲ. ಹಾಗೆ ಈ 3ರಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಸ್ವಲ್ಪ ಸಾಧನೆ ಕಡೆ ಸ್ವಲ್ಪ ಒಲವನ್ನು ಕೊಟ್ಟರೆ ಅವ್ರಿಗಿರ್ತಕ್ಕಂಥ ಒಂದು ಬುದ್ಧಿಶಕ್ತಿ ಅಥವಾ ಜ್ಞಾನ ಅದನ್ನು ಬೆಳೆಸ್ಕೋಬೇಕು. ತುಂಬ ಜನ ಏನು ಮಾಡ್ತಾರೆ, ಯಾವುದೋ ಒಂದು ಕಾರಣಾಂತರದಿಂದ ಆಪರ್ಚುನಿಟಿ ಇದ್ದರೂ ಕೂಡ ಇಲ್ಲದೇ ಇರತಕ್ಕಂಥ ಒಂದು ಸಾಧ್ಯತೆ ಭಾಳ ಹೆಚ್ಚಾಗಿರ್ತಕ್ಕಂಥದ್ದು. ಹಾಗೆ ಈ ವ್ಯಕ್ತಿಗಳಿಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಚಾರ ಏನು ಅಂತಂದರೆ, ಅವ್ರಿಗೆ ಒಂದು ಸ್ವಲ್ಪ ಮುಂಗೋಪ ಸ್ವಲ್ಪ ಹೆಚ್ಚಾಗಿ ಬರುತ್ತೆ. ಸಡನ್ ಕೋಪ ಬರ್ತಕ್ಕಂಥದ್ದು. ಯಾವುದೇ ನಂಬರ್ ನಾವು ತೊಗೊಂಡ್ರೂ ಕೂಡ ಅತಿ ಹೆಚ್ಚು ಮುಂಗೋಪ ಬರ್ತಕ್ಕಂಥ ಸಂಖ್ಯೆ ಈ 3, 12, 21, 30ನೇ ತಾರೀಕು ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ. ಹಾಗೆ ಸ್ವಲ್ಪ ಇವರಿಗೆ ಭಾಳ ಒಂದು ಕ್ಲೋಸ್ ಫ್ರೆಂಡ್ಸು, ಲಾಂಗ್ ಟರ್ಮ್ ಫ್ರೆಂಡ್ಸು, ಅಂದರೆ 10 ವರ್ಷ, 20 ವರ್ಷ, 25 ವರ್ಷದ್ದು ಒಂದು ಕಾಂಟ್ಯಾಕ್ಟ್ ಇರ್ತಕ್ಕಂಥ ಫ್ರೆಂಡ್ಸ್ ಇವ್ರಿಗೆ ಬರ್ತಾರೆ. ಎಲ್ಲ ನಂಬರ್ಗಳಿಗೂ ಆ ಥರ ಬರದೇ ಇರತಕ್ಕಂಥದ್ದು. ವಿಶೇಷವಾಗಿ 3 ಸೀರೀಸ್ ಅವ್ರಿಗೆ ಸ್ವಲ್ಪ ಹೆಚ್ಚು, ಅವರಿಂದ ಸಾಕಷ್ಟು ಲಾಭವನ್ನು ಪಡಿತಕ್ಕಂಥದ್ದು. ಅದು ಒಂಥರ ಏನಂತಾರೆ, ಎನ್ವಿರಾನ್ಮೆಂಟಲ್ಲಿ ಮತ್ತು ನೇಚರ್ಲಿ ಅದು ಅವ್ರಿಗೆ ಬಂದಿರತಕ್ಕಂಥ ಒಂದು ವಿಚಾರ. ಹಾಗೆ 2026 ಹೇಗಿರುತ್ತೆ ಅಂತ ನೋಡಿದಾಗ ಸ್ವಲ್ಪ ಮಟ್ಟಿಗೆ ಸಾಧಾರಣವಾಗಿರ್ತಕ್ಕಂಥ ವರ್ಷ ಆಗಿರುತ್ತೆ. ಯಾಕಂದರೆ ನಾವು 2026 ಅಂದರೆ 1 ಅಂತ ತೊಗೊಳ್ತೀವಿ. 6 + 2 + 2 ಅಂತಂದಾಗ 1 ಅಂತ ತೊಗೊಳ್ತೀವಿ. ಇಲ್ಲಿ ಏನಾಗಿದೆ ಅಂತಂದರೆ 2 ಚಂದ್ರ ಪ್ಲಸ್ 1 ಶುಕ್ರ, ಈ ಕಾಂಬಿನೇಷನಲ್ಲಿ 1 ಬಂದಿರುತ್ತೆ. ಸೊ ನಾವು ಟೋಟಲ್ ಮಾಡಿದಾಗ ಮೂನು, ವೀನಸ್ಸು, ಸನ್ನು, ಈ 3 ಕೂಡ ಕಾಂಬಿನೇಷನ್ ನಾವು ನೋಡಿದಾಗ ಸ್ವಲ್ಪ ಜುಪಿಟರ್ 3 ನಂಬರ್ಗೆ ಈ 3 ಕೂಡ ಸ್ವಲ್ಪ ವೀಕ್ ಆಗಿರ್ತಕ್ಕಂಥ ಒಂದು ಸಮಯ. ಓವರಾಲ್ ನಾವು ಕಾಂಬಿನೇಷನ್ಸ್ನ ನೋಡಬೇಕು. ಸೊ 2026 ಸ್ವಲ್ಪ ಸಾಧಾರಣವಾಗಿ ನಡೆಯುತ್ತೆ. ಅದರಲ್ಲಿ ಎಸ್ಪೆಷಲಿ ಈ ಒಂದು ಜೂನ್ ಮಂತಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಸೊ ಹಾಗೆ ನವಂಬರಲ್ಲಿ ಒಂದು ಸಮಸ್ಯೆ ಆಗ್ತಕ್ಕಂಥದ್ದು. ಸೊ ಆರೋಗ್ಯದಲ್ಲಿ ಸಮಸ್ಯೆ ಇರ್ಬೋದು, ಆರ್ಥಿಕ ಪರಿಸ್ಥಿತಿ ಸಮಸ್ಯೆ ಇರ್ಬೋದು, ಇವೆಲ್ಲವೂ ಕೂಡ ಇರ್ತಕ್ಕಂಥದ್ದು. ಸೊ ಅದಕ್ಕೆ ಒಂದು ಬೆಸ್ಟ್ ಉಪಾಯ ಏನು ಮಾಡ್ಬೋದು ಅಂದರೆ, ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರ್ತಕ್ಕಂಥ ಒಂದು ಸಂಖ್ಯೆ ಬಹಳ ಒಂದು ಅದೃಷ್ಟ ತರ್ತಕ್ಕಂಥ ಒಂದು ಸಂಖ್ಯೆ ಇದು. ಇದರಲ್ಲಿ ವಿಶೇಷ ಏನು ಅಂತಂದರೆ, ಸಣ್ಣ ನಂಬರಿಂದ ಸ್ಟಾರ್ಟ್ ಆಗಿದೆ, 5ಇಂದ ಸ್ಟಾರ್ಟ್ ಆಗಿದೆ. 5 ಆದಮೇಲೆ 6, 6 ಆದಮೇಲೆ 7, 7 ಆದಮೇಲೆ 8, 8 ಆದಮೇಲೆ 9.